ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೂತಾರ. ಆತ್ಮೀಯರೇ, ಜಿಲ್ಲೆ ಅಂತ ವಿಭಜನೆ ಆಗಲಿಲ್ಲ. ಬೆಳಗಾವಿ ಜಿಲ್ಲೆ 31 ದಾಟಿ ಹೋಯಿತು. ಏನಾದರೂ ಹೊಸ ರೂಪ ಆಗ್ಬೋದಾ, ಹೊಸ ಹೋರಾಟ ಸ್ಟಾರ್ಟ್ ಆಗ್ಬೋದಾ ಗೊತ್ತಿಲ್ಲ. ಆದರೂ ವಿರೋಧಿಗಳು ಮಾತ್ರ ಮಾತಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಜಾರಕಿಹೊಳಿಯವರ ವಿರೋಧಿ ಗುಂಪ ಮತ್ತಷ್ಟು ಬಲಿಷ್ಠ ಆಗ್ತಾ ಹೊರಟಾಗ ಇದು ಒಂದು ರೀತಿಯಿಂದ ಮುಂಬರುವ ದಿನಗಳಲ್ಲಿ, ಅದರಲ್ಲೂ ಈ ಹೊಸ ವರ್ಷದ ಸಂದರ್ಭದಲ್ಲಿ ಒಂದಿಷ್ಟು ತೊಂದರೆಯನ್ನು ಜಾರಕಿಹೊಳಿ ಕುಟುಂಬಕ್ಕೆ ಕೊಡಬಹುದಾ ಅನ್ನುವಂಥದ್ದು. ಯಾಕಂದ್ರೆ ರಾಜಕೀಯವಾಗಿ ಇವತ್ತು ಜಾರಕಿಹೊಳಿ ಕುಟುಂಬ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಬಲಿಷ್ಠ, ಜೊತೆಗೆ DCC ಬ್ಯಾಂಕನ್ನು ಆಪೋಷಣೆ ಮಾಡಿದಂತಹ, ತನ್ನ ಕೈಗೆ ತೆಗೆದುಕೊಂಡಂಥ ಕುಟುಂಬ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಾಜಕೀಯವಾಗಿ ಇವತ್ತೇನಾದರೂ ಬಲಿಷ್ಠ ಅನ್ನುವಂಥ ಕುಟುಂಬ ಇದ್ದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಜಾರಕಿಹೊಳಿ ಅವರು, ಅದು ನಿಸ್ಸಂಶಯವಾಗಿ. ಆದರೆ ಅವರು ಈ ಸಂದರ್ಭದಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿನ ಜಿಲ್ಲೆಯನ್ನಾಗಿ ಮಾಡಿಸಿ ತರಲೇಬೇಕಿತ್ತು ಏನೋ. ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆಗೂ ಅಸಮಾಧಾನ ಮಾತ್ರ ಮೂಡಿದ ಇವ್ರ ಕುಟುಂಬದ ಸಲುವಾಗಿ. ಇವರಿಷ್ಟು ಬಲಿಷ್ಠರಿದ್ದರು, ಸ್ವತಃ ಮುಖ್ಯಮಂತ್ರಿ ಆಗುವುದಕ್ಕೆ ಪ್ರಯತ್ನ ಮಾಡಿ ಅದನ್ನು ಪಡೆಯುವ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾಯಿದ್ರು. ಒಂದು ಸಾಮಾನ್ಯ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಎಲ್ಲ ಕಡೆ ಜಿಲ್ಲೆ ತುಂಬ. ನಿಜವಾಗಿಯೂ ಇದು ಸೆಟ್ ಬ್ಯಾಕ್. ಹೊಸ ವರ್ಷದ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ರಾಜಕೀಯವಾಗಿ ಒಂದು ದೊಡ್ಡ ಹೊಡೆತ, ಇದರಲ್ಲಿ ಎರಡು ಮಾತು ಇಲ್ಲ. ಯಾಕಪ್ಪ ಅಂತಂದರೆ ಇಡೀ ಎರಡೂ ತಾಲೂಕು ವಿಭಾಗಗಳಲ್ಲಿ ಎಲ್ಲ ಕಡೆ ಇದು ಚರ್ಚೆ. ಈ ಒಂದು ದೃಷ್ಟಿಯಿಂದ ಇದನ್ನು ಜಿಲ್ಲೆಯನ್ನಾಗಿ ವಿಭಜಿಸುವಲ್ಲಿ ವಿಶೇಷವಾಗಿ ಸೋತರ ಜಾರಕಿಹೊಳಿಯವರು. ಇಲ್ಲೇ ಲಕ್ಷ್ಮಣ ಸವದಿ ಜೊತೆಗೆ ರಮೇಶ್ ಕತ್ತಿ ಗೆದ್ರ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಅದರಲ್ಲೂ ಬೈಲಹೊಂಗಲದ ಮಾಂತೇಶ್ ಕೌಜಲಿಯವರಾಗಿರ್ಬೋದು, ನಮ್ಮ ಲಕ್ಷ್ಮಣ ಸವದಿ ಅವರಾಗಿರ್ಬೋದು ಅಥಣಿಯಿಂದ, ಇವರಿಬ್ಬರು ಇಲ್ಲಿ ಅಡ್ಡಗಾಲು ಹಾಕಿದರು, ಅದಕ್ಕೆ ಬಿದ್ದು ಹೋಯಿತು ಅನ್ನೋದನ್ನು ಗಮನಿಸಿದಾಗ ನಿಜವಾಗಿ ಇವರಿಬ್ಬರು ಜಾರಕಿಹೊಳಿ ಕುಟುಂಬದ ರಾಜಕೀಯದ್ರು ಬಲಿಷ್ಠರ, ಅವ್ರಿಗೆ ಪ್ರತಿಸ್ಪರ್ಧಿಗಳ ಅನ್ನುವಂಥ ಹೊಸ ಚರ್ಚೆ ಇಡೀ ಜಿಲ್ಲೆ ತುಂಬ ಸ್ಟಾರ್ಟ್ ಆಗಿಬಿಟ್ಟದ. ಮಾತಾಡಲಿಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಲಕ್ಷ್ಮಣ ಸವದಿಯವರು ಈ ಸಲ ಮಂತ್ರಿ ಮಂಡಳ ವಿಸ್ತರಣೆ ಆಗದೆ ಹೋದರೆ BJPಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಚರ್ಚೆ ಜೋರಿಡ್ತಾ ಇದ್ದಾವೆ. ಜೊತೆಗೆ ಈ ಸಂದರ್ಭದಲ್ಲಿ BL ಸಂತೋಷ್ ಬಂದು ನೇರವಾಗಿ ಸತೀಶರ ಸಿದ್ಧಾಂತವಾದಂತಹ, ಗೊತ್ತದ ನಿಮಗೆ, ಸ್ಮಶಾನದಲ್ಲಿ ಊಟ, ಮದುವೆ, ಮಲಗುವುದು ಮಾಡುತ್ತಿರುವಂಥ ಮೂಢನಂಬಿಕೆ ವಿರೋಧ ಹೋರಾಟ ಮಾಡೋದು ಅಂತ ಅವ್ರು ಹೇಳ್ತಾರೆ. ಆದರೆ ಅದನ್ನು ಇವತ್ತು ಧಾರ್ಮಿಕ ಟೀಕೆ ಮಾಡಿದ್ದು, ಇದು ಸರಿಯಾದ ಹಾದಿಯಲ್ಲ, ಧರ್ಮದ ಹಾದಿಯಲ್ಲ ಅಂತ ಟೀಕೆ ಮಾಡಿದ್ದು. ಜೊತೆಗೆ ಅಲ್ಲಿ ರಮೇಶ್ ಕತ್ತಿ ಅವರು ಧ್ವನಿಗೂಡಿಸಿದ್ದು, ಜೊತೆಗೆ ಮೌನವಾಗಿ ಇದನ್ನೆಲ್ಲ ನೋಡ್ತಾ ಕುಳಿತಿರುವಂಥ ಲಕ್ಷ್ಮಣ ಸವದಿಯವರು ಜಿಲ್ಲೆ ಆಗದಂಗೆ ತಡೆದಿದ್ದು, ಇವೆಲ್ಲರೂ ಘಟನೆಗಳನ್ನು ಗಮನಿಸಿದಾಗ ಇದು ನಿಜವಾಗಿಯೂ ಜಾರಕಿಹೊಳಿ ಕುಟುಂಬದ ರಾಜಕೀಯಕ್ಕೆ ಹಿನ್ನಡೆನ ಅನ್ನುವಂಥ ಮಾತುಗಳು. ಯಾಕಪ್ಪ ಅಂದ್ರೆ ಅದರಲ್ಲೂ ಅವರು ಹುಟ್ಟಿ ಬೆಳೆದ ಮತ್ತು ತಾವು ಬೆಳೆದ ಪ್ರದೇಶ ಗೋಕಾಕ್ ಮತ್ತು ಈಗ ಬೆಳೀತಿರುವಂಥ ಪ್ರದೇಶ ಚಿಕ್ಕೋಡಿ ಎರಡೂ ನಿಶ್ಚಿತವಾಗಿಯೂ ಜಿಲ್ಲೆಗಳಾಗಿ ಆಗಬೇಕಾಗಿದ್ದು, ಅರ್ಹತೆಗಳು ಸಹಿತ ಇದ್ದಂಥದ್ದು. 1-2 ವರ್ಷಗಳ ಹೋರಾಟ ಅಲ್ಲ, ಇದು ಕಳೆದ 30-40 ವರ್ಷಗಳ ಹೋರಾಟ. ಹೀಗಾಗಿ ಇವು ಆಗಲೇಬೇಕಿತ್ತು, ಆದರೆ ಆಗಲಿಲ್ಲ. ಡಿಸೆಂಬರ್ 31 ದಾಟಿ ಹೋಗ್ಯದ. ಈಗ ಹೊಸ ಚರ್ಚೆ ಸ್ಟಾರ್ಟ್ ಆಗ್ಯದ. ಅದರಲ್ಲೂ ಕೆಲವರು ಕಡು ವಿರೋಧಿಗಳಂತೂ ಇದನ್ನು ಹೋರಾಟ ಮಾಡಿ ಅಥವಾ ಇದನ್ನು ರಾಜೀನಾಮೆ ಕೇಳೋ ಮಟ್ಟಕ್ಕೆ ಒಯ್ದು ಹೋರಾಟ ಮಾಡುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ಅವೆಲ್ಲ ನಿಜ. ಆದರೆ ನಿಶ್ಚಿತವಾಗಿಯೂ ಜಾರಕಿಹೊಳಿ ಕುಟುಂಬದವರು ಇದಕ್ಕೆಲ್ಲ ಉತ್ತರ ಕೊಡುವಂಥ ಅನಿವಾರ್ಯ ಪ್ರಸಂಗ ನಿರ್ಮಾಣ ಆಗ್ತಾ ಇದೆ. ಏನೋ ಮೌನ ಆಗಿರ್ಬೋದು, ಅವ್ರು ಪ್ರಯತ್ನ ಮಾಡಿಲ್ಲ ಅಂತ ಇಲ್ಲಿ ಅರ್ಥ ಅಲ್ಲ, ಆದರೆ ಆಗಬೇಕಾಗಿತ್ತಲ್ಲ. ಯಾಕಂದ್ರೆ ಸ್ವತಃ ಉಸ್ತುವಾರಿ ಸಚಿವರು, ಜೊತೆಗೆ ಈ ಕ್ಯಾಬಿನೆಟ್ದಲ್ಲಿ 2 ಅಥವಾ 3ನೇ ಸ್ಥಾನದಲ್ಲಿದ್ದಂಥವರು, ನೆಕ್ಸ್ಟ್ 2028ಕ್ಕೆ ನಾನೇ CM ಅಂತ ಹೇಳ್ಕೊಳ್ಳುವಂಥವ್ರು, ಒಂದು ಸಣ್ಣ ಕೆಲಸ. ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಲಿಕ್ಕೆ ಆಗಲಿಲ್ವ, ಇಲ್ಲ 4 ಜಿಲ್ಲೆಗಳನ್ನಾಗಿ ಮಾಡಲಿಕ್ಕೆ ಆಗಲಿಲ್ವ? ಇದರಲ್ಲಿ ಸೋತರು ಅಂದ್ರೆ ಇದರಲ್ಲಿ ಗೆದ್ದವ್ರು ಯಾರು? ಗೆದ್ದವರು ಇದರಲ್ಲಿ ಮೊದಲೇದಾಗಿ ಲಕ್ಷ್ಮಣ ಸವದಿ, 2ನೇದಾಗೆ ನಮ್ಮ ಮಹಾಂತೇಶ್ ಕೌಜಲಗಿ, 3ನೇದಾಗೆ ರಮೇಶ್ ಕತ್ತಿ ಅವರಂತೂ ಸ್ವತಃ ಹೇಳಿದರು, ಅವರು ಚಿಕ್ಕೋಡಿ ಅಥಣಿ ಬೈಲಹೊಂಗಲ ಜಿಲ್ಲೆ ಮಾಡ್ರಿ ಅನ್ನುವಂಥ ಮಾತನ್ನು ಮಾತಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಒಂದು ರೀತಿಯಿಂದ ಗೋಕಾಕ್ ಜಿಲ್ಲೆ ಘೋಷಣೆ ಆಗೋದ್ರಲ್ಲ ಇದು ಏನಾಯ್ತಪ್ಪ ಅಂತ ಅಡ್ಡಗೋಡೆ ಆಯಿತು, ಅಡೆತಡೆ ಆಯಿತು ಅನ್ನೋದು ಸಹಿತ ಈಗ ಚರ್ಚಾ ವಿಷಯ ಆಗಿದೆ. ಹೀಗಾಗಿ ಈ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ
ಜಾರಕಿಹೊಳಿ ವಿರೋಧಿ ಗುಂಪು ಬಲಿಷ್ಠ ಆಗ್ತಾ ಹೊರಟಿದೆಯಾ? ಜೊತೆಗೆ ಬಿ ಎಲ್ ಸಂತೋಷ್ ಅವರು, ಅಭಯ್ ಪಾಟೀಲ್ ಅಂತ ನೇರವಾಗಿ ಬೆಳಗಾವಿಯಲ್ಲಿ ಸತೀಶರ ವಿರೋಧವಾಗಿ ತಮ್ಮ ರಾಜಕೀಯವನ್ನು ಬಿ ಜೆ ಪಿ ಪರವಾಗಿ ಮಾಡ್ತಾ ಇರ್ತಾರೆ. ಅದನ್ನು ಇವತ್ತಿನಲ್ಲಿ ತಡೀಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಸಹ ಗಮನಿಸಬೇಕಾಗಿದೆ. ಹೀಗಾಗಿ ಜಿಲ್ಲೆಯಾದ್ಯಂತ ಬಿ ಎಲ್ ಸಂತೋಷ್ ಬಂದು ಹೋಗಿದ್ದು, ರಮೇಶ್ ಕತ್ತಿ ಅವರು ಸಿಡಿದೆದ್ದು ನಿಂತಿದ್ದು, ಪ್ರತಿ ವಿಷಯದಲ್ಲೂ ರಮೇಶ್ ಕತ್ತಿ ಅವರು ಇವರು ವಿರೋಧವಾಗಿ ನಿಲ್ಲುತ್ತಿರುವಂಥದ್ದು. ಒಂದು ಕಾಲದ ಒಳ್ಳೆಯ ಆತ್ಮೀಯ ಮಿತ್ರರಾದಂಥ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಇವತ್ತು ಪ್ರಬಲ ಪ್ರತಿಸ್ಪರ್ಧಿ ರಾಜಕೀಯ ವೈರಿಗೆ ಬದ್ಧ ವೈರಿಗಳಾಗಿ ನಿಂತಿದ್ದನ್ನು ನೋಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದೊಂದು ನಮ್ಮ ಜಾರಕಿಹೊಳಿ ಕುಟುಂಬಕ್ಕೆ ಪರೀಕ್ಷಾ ಕಾಲ ಅನ್ನುವಂಥದ್ದು. ಜೊತೆಗೆ 2028 ಚುನಾವಣೆಯಲ್ಲಿ ಯಮಕನಮರಡಿಯನ್ನು ಸತೀಶ್ ಅವರು ಉಳಿಸಿಕೊಳ್ಳಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಅಷ್ಟಿಗೆ ಅವರನ್ನು ರಮೇಶ್ ಕತ್ತಿ ಅವರು ಇನ್ನುಳಿದವರು ವಿರೋಧ ತಯಾರು ಮಾಡಿದ್ದಾರೆ. ಈಗಾಗಲೇ ಅಷ್ಟಿಗೆ ಅವರಿಗೆ ಮತ್ತು ನಮ್ಮ ಸತೀಶ್ ಅವರಿಗೆ ಭಾಳ ಅಂತರ ಇಲ್ಲ ಮತಗಳ. ಹೀಗಾಗಿ ಯಮಕನಮರಡಿಯಲ್ಲಿ ಎ ಬಿ ಪಾಟೀಲರು ಈ ಒಂದು ಅಷ್ಟಿಗೆ ಅವ್ರ ಜೊತೆಗೆ ಅಥವಾ ಜಾರಕಿಹೊಳಿ ವಿರೋಧ ಗುಂಪಿನ ಜೊತೆಗೆ ಗುರುತಿಸಿಕೊಳ್ಳುವಂಥ ಓಪನ್ ಆಗಿ ಬರುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿದ್ದರಿಂದಾಗಿ ಸ್ವತಃ ರಮೇಶ್ ಕತ್ತಿ ಅವರು ಸಹಿತ ಅವ್ರ ಜೊತೆಗೂಡಿದ್ದರಿಂದ ಇನ್ನಷ್ಟು ಯಮಕನಮರಡಿ ಕಬ್ಬಿಣದ ಕಡಲಾಗಿ ಬಿಡ್ತದ ಸತೀಶ್ ಅವರಿಗೆ ಅನ್ನುವಂಥದ್ದು. ಯಾಕಂದ್ರೆ ಮೂಲವಾಗಿ ಇವರು ಶಾಸಕರಾಗಿ ಆಯ್ಕೆ ಆಗುವಂಥ ಸ್ಥಳ ಯಮಕನಮರಡಿ. ಗೋಕಾಕ್ ಅಂತೂ ರಮೇಶ್ ಅವ್ರಿಗೆ ಬಿಟ್ಟಂಥದ್ದು. ಮತ್ತು ಬದಿಯ ನಮ್ಮ ಮೂಡಲಿಗೆ ಇಟ್ ಮೀನ್ಸ್ ಅರಬಾವಿ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು. ಹೀಗಾಗಿ ಈ ಎಲ್ಲ ಕ್ಷೇತ್ರಗಳ ಜೊತೆಗೆ ಚಿಕ್ಕೋಡಿ ವಿಭಾಗದಲ್ಲಿ ಜೊಲ್ಲೆ ಅವರನ್ನು ಬಿಟ್ಟರೆ ಇವತ್ತು ಉಳಿದವರೆಲ್ಲರೂ ಸತೀಶ್ ಅವ್ರ ವಿರೋಧಿಯಾಗಿ ಎದ್ದು ನಿಲ್ತಾ ಇದ್ದಾರೆ ಅನ್ನೋದು ಗಮನಿಸಬೇಕಾಗಿದೆ. ಯಾಕಂದ್ರೆ ಈ ರಾಯಭಾಗದ ಅಥವಾ ಕುರ್ಚಿ ನಮ್ಮ ತಮ್ಮಣ್ಣ ಆಗಿರ್ಬೋದು, ಅಥವಾ ಇನ್ನುಳಿದ ಇವರ ಶಂಭು ಕಡಲ್ಕರವರಾಗಿರ್ಬೋದು, ಅದೇ ಕಾಲಕ್ಕೆ ರಮೇಶ್ ಕತ್ತಿ ಅವರಾಗಿರ್ಬೋದು, ಇವರು ವಿಶೇಷ. ಮತ್ತು ಇವತ್ತು ರಾಯಭಾಗದ ವಿವೇಕರಾವ್ ಪಾಟೀಲರಾಗಿರ್ಬೋದು, ವಿವೇಕರಾವ್ ವಸಂತರಾವ್ ಪಾಟೀಲ್ ಅವರು ಸಹ ಇವತ್ತು ಇವರು ವಿರೋಧ ಎದ್ದು ನಿಲ್ಲೋದನ್ನು ಗಮನಿಸಿದಾಗ ಜಿಲ್ಲೆಯಾದ್ಯಂತ ವಿರೋಧಿಗಳನ್ನು ಹೆಚ್ಚಾಗ್ತದೆ. ಇಂಡೈರೆಕ್ಟಾಗಿ ಪಟ್ಟಣವರು ಸಹಿತ ಕತ್ತಿಯವ್ರ ಪರವಾಗಿ ಬರುತ್ತಿರುವಂಥದ್ದು. ಕೌಸಲಿಗಿಯವರು ಅಂದರೆ ಮಹಂತೇಶ್ ಕೌಸಲಿಗಿಯವರು ಈ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗುವಲ್ಲಿ ತಡೆಯಾದದ್ದು. ಇವೆಲ್ಲ ಗಮನಿಸಿದಾಗ ಜಿಲ್ಲೆಯಾದ್ಯಂತ ಹೆಚ್ಚು ಕಡಿಮೆ ಎಲ್ಲ ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ನಾವು ಏನು ಇವತ್ತು ಗುರುತಿಸಿಕೊಂಡಂಥ ಶಾಸಕರಿದ್ದೀವಿ ಇದ್ದಾರೆ ಅಥವಾ ನಾಯಕರದ್ದು ಗುರುತಿಸಿಕೊಂಡವರು ಇವರೆಲ್ಲರೂ ಇವತ್ತು ಸತೀಶ್ ಅವರು ಅಥವಾ ಜಾರಕಿಹೊಳಿ ಕುಟುಂಬದ ರಾಜಕೀಯದ ವಿರೋಧವಾಗಿ ಬೆಳೀತಾ ಇದ್ದಾರೆ ಅನ್ನುವಂಥ ಮಾತನ್ನು. ಯಾಕಂದರೆ ಈಗ ಒಂದು ವೇಳೆ ಜಿಲ್ಲಾ ಘೋಷಣೆ ಆಗಿದ್ದರೆ ನಿಶ್ಚಿತವಾಗಿಯೂ ಜಾರಕಿಹೊಳಿ ಕುಟುಂಬಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಿತ್ತೇನೋ. ಆಗಲಿಲ್ಲ, ಈಗ ಆಗಿಲ್ಲ. ಇನ್ನು ಮುಂದಿನ ದಿನದಲ್ಲಿ ನೋಡೋಣ ಅದು ಏನೇನು ಆಗ್ಬೋದು ಅನ್ನುವಂಥದ್ದನ್ನು. ಬಟ್ ಇವತ್ತು DCC ಬ್ಯಾಂಕ್ ಏನು ಕೈಗೆ ತೆಗೆದುಕೊಂಡ್ರು, ಆದ್ರೆ DCC ಬ್ಯಾಂಕ್ ಕೈಗೆ ತೆಗೆದುಕೊಂಡ್ರು ಸಹಿತ ಇಲ್ಲಿ ಜಾರಕಿಹೊಳಿ ಅವರ ವಿರೋಧದ ಗುಂಪು ಮಾತ್ರ ಒಕ್ಕಟ್ಟಾಗ್ತಾ ನಡೆದು ಮಾತ್ರ ಇಲ್ಲಿ ಗಮನಿಸಬೇಕಾಗಿದೆ. ಹೌದು, ಒಂದು ಕಾಲಕ್ಕೆ ಹೇಳ್ತಾರಲ್ಲ, ನಿಮಗೆ ಗೊತ್ತಿರಬಹುದು ಕಥೆ ಇತಿಹಾಸ ನಡೆದಂಥದ್ದು. ಔರಂಗಜೇಬ್ ಇಡೀ ದೇಶನೇ ಗೆದ್ದಿದ್ದ, ಆದ್ರೆ ಕೊನೆಗೆ ತನ್ನ ಆಳಿಗೆ ಕೊಡೋದಕ್ಕೆ ಪಕ್ಷಿ ಸುಡೋದು ದುಡ್ಡು ಸಹಿತ ಇಟ್ಕೊಂಡಿರಲಿಲ್ಲ ಅನ್ನುವಂಥ ಮಾತು ಗಮನಿಸಿದಾಗ ವಿಶ್ವನ ಗೆದ್ದಿರ್ಬೋದು, ಬಟ್ ತನ್ನ ಕಾಲದ ತನ್ನ ನೆಲದ ಜಮೀನನ್ನು ಗೆಲ್ಲಾರ್ದು ಹೋಗಿತ್ತು ಅಂದರೆ ಎಷ್ಟು ಆಯಿತು ಅನ್ನೋದು ಸಾಕ್ಷಿ ಅದ. ಹಾಗೆ ಅವತ್ತು ಬೆಳಗಾವಿ ಜಿಲ್ಲೆಯಲ್ಲಿ DCC ಬ್ಯಾಂಕನ್ನು ತಮ್ಮ ವಶ ಮಾಡಿಕೊಳ್ಳಲು ಹೋಗಿ ನಮ್ಮ ಜಾರಕಿಹೊಳಿ ಕುಟುಂಬದವರು ವಿಶೇಷವಾಗಿ ಇಲ್ಲಿಯ ಅವ್ರ ವಿರೋಧಿಗಳನ್ನ ಒಂದು ಮಾಡಿದಾರ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆ ಎಷ್ಟು ದಿನಗಳವರೆಗೆ ನಮ್ಮ ಜಾರಕಿಹೊಳಿ ಮತ್ತು ಸತೀಶರ ಕೈಲಿ ಉಳಿಯಬಲ್ಲದು ಅನ್ನೋದಕ್ಕೆ ಇವತ್ತು ಉತ್ತರ ಹುಡುಕಬೇಕಾಗಿದೆ. ಯಾಕಂದರೆ ಜಿಲ್ಲೆಯನ್ನು ವಿಭಜನೆ ಮಾಡುವಲ್ಲ ಸತೀಶ್ ಅವರು ಸೋತಿದ್ದಾರೆ ಅನ್ನೋದು ಅವ್ರ ವಿರೋಧಿಗಳ ಆರೋಪ. ಅದಕ್ಕೆ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಇದು ಡೆವಲಪ್ಮೆಂಟ್ ನಡೆದದು. ಈಗ ಇದು ಇನ್ನೂ ಬಲಿಷ್ಠ ಆಗ್ಬೋದು. ಬೇಡ, ಈ ಜಾಣ್ಮೆಯಿಂದ ಇದನ್ನು ನಮ್ಮ ಸತೀಶ್ ಅವರು ಮತ್ತು ಬಾಲಚಂದ್ರ ಅವರು ಇದನ್ನು ಡಿಸ್ಟ್ರಾಯ್ ಮಾಡಬಲ್ಲರೇನೋ, ಆದರೆ ಅವ್ರು ಅಂದುಕೊಂಡಷ್ಟು ಇದು ಸುಲಭ ಇಲ್ಲ ಅನ್ನೋದಷ್ಟ ಸತ್ಯ ಅಂತ ಹೇಳ್ತಾ ಬೆಳಗಾವಿ ಜಿಲ್ಲೆ ಈ ವರ್ಷ ಹೊಸ ವರ್ಷದಲ್ಲಿ ಏನೇನು ಚೇಂಜ್ ಆಗ್ಬೋದು ರಾಜಕೀಯವಾಗಿ ಅಂದೊಂದಿಗೆ ನಾವು ಹೇಳ್ತಾ ಹೋಗ್ತೀವಿ, ತಿಳಿದಿದ್ದು ನಿಮ್ಮೊಂದಿಗೆ ಹೇಳ್ತಾ ಇರ್ತೀವಿ. ನೀವು ಅದನ್ನು ಪರಾಮರ್ಶಿಸಿ ಯಾವ ಸರಿಯೋ ಯಾವ ತಪ್ಪೋ ಅನ್ನೋದನ್ನು ನೀವು ನಿಮ್ಮ ವಿಮರ್ಶೆ ಮೂಲಕ ತಿಳಿಸ್ತಾ ಇರ್ರಿ. ಯಾಕಂದರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನನ ಪ್ರಭು ಪ್ರಜೆ ಪ್ರಭು ಅನ್ನೋದು ಎಲ್ಲರಿಗೂ ಗೊತ್ತಿರಲಿ. ಇಲ್ಲಿ ಯಾರು ಡಿಕ್ಟೇಟರ್ ಅಲ್ಲ, ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ, ಎಲ್ಲರೂ ಸಮಾನರು ಅಂತ ಒಂದು ಮಾತನ್ನು ಹೇಳ್ತಾ ಹೊಸ ವರ್ಷದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಸಂಚಲನ ಆದೀತಾ ಅನ್ನೋದನ್ನು ಎದುರು ನೋಡ್ತಾ ಇದು ಇವತ್ತಿನ ಈ ಮುಂಬರುವ ವರ್ಷದ ಸಲುವಾಗಿ ನಡೆದಂಥ ಒಂದು ಚರ್ಚೆ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಈ ಥರ ಸತ್ಯದ ಕೈಗೆ ನಡಿ ವಂದನೆಗಳು.